ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪ್ರಪಂಚದಾದ್ಯಂತ ಇರುವ ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ. ನಾವಿಬ್ರಂತೂ ಸಕ್ಕರ್ ಆಗಿದ್ದೀವಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀವಿ. ನಾನು ರಶ್ಮಿ, ನಾನು ಪಾವನ. ವೆಲ್ಕಮ್ ಟು ಕಾಫಿ ಅನ್ಫಿಲ್ಟರ್ಡ್ ಅಮೆರಿಕಾ. ನನ್ನ ಹತ್ರ ಇವಾಗ ಫ್ಯೂ ಫನ್ನಿ ಕ್ವಶನ್ಸ್ ಇದೆ ಅಮೆರಿಕಾ ಬಗ್ಗೆ. ಸೊ ಅದಕ್ಕೆ ಪಾವನ ಹೇಗೆ ಆನ್ಸರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣವಾ? ಸೊ ನನ್ ಜೊತೆಗೆ ನೀನು ಆನ್ಸರ್ ಮಾಡ್ಬೇಕು. ಸೊ ನೀನೇ ಕ್ವಶನ್ ಕೇಳ್ಕೊಂಡು ನೀನೇ ಆನ್ಸರ್ ಹೇಳ್ಬಿಡು. ಓಕೆ ಓಕೆ, ಶೋರ್. ಓಕೆ, ಸೊ ವಾಟ್ ಈಸ್ ದ ಮೋಸ್ಟ್ ಅಮೆರಿಕನ್ ಥಿಂಗ್ ಯು ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್? ಮೋಸ್ಟ್ ಅಮೆರಿಕನ್ ಥಿಂಗ್ ಸೋಮವಾರದಿಂದ ಶುಕ್ರವಾರ ಕತ್ತೆ ದುಡಿಯೋದು, ಶನಿವಾರ ಭಾನುವಾರ ರೆಸ್ಟ್ ಮಾಡೋದು ಅಂಡ್ ಪಾರ್ಟಿಂಗ್ ಲೈಕ್ ದೇರ್ ಇಸ್ ನೋ ಟುಮಾರೋ ತರ. ಸಖತ್ತು. ನೀನು? ಸೂಪರ್. ನಾನು ಮೋಸ್ಟ್ ಅಮೆರಿಕನ್ ಥಿಂಗ್ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಅಂತಂದ್ರೆ ಊಟನ ಅಡಿಗೆನ ಫ್ರೀಸ್ ಮಾಡೋದು. ಊಟನ ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಅತ್ತೆ ಎಲ್ಲ ಕೇಳ್ಕೊಂಡ್ರೆ ಬೈತಾರೆ, ಯಾಕಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನೇ ತಿನ್ಬೇಡ ಅಂತ ಹೇಳಿ ಬೆಳೆಸಿರೋರು ನನಗೆ. ಇವಾಗ ಮಾಡಿರೋ ಅಡಿಗೆನ ಫ್ರೀಸ್ ಮಾಡ್ಬಿಟ್ಟು ಇಡೀ ವಾರ ಅದನ್ನೇ ತಿಂತೀವಿ. ಸೊ ದಟ್ ಈಸ್ ದ ಮೋಸ್ಟ್ ಅಮೆರಿಕನ್ ಥಿಂಗ್ ಐ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್. ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಲೈಫ್ ಇರೋದ್ರಿಂದ ನಮ್ಗೆ ಇಲ್ಲಿ ಏನು ಕೆಲಸ ಮಾಡೋಕ್ಕಾಗ್ಲಿ ಪಾದ ತೊಳೆಯೋಕ್ಕಾಗ್ಲಿ ಯಾರ ಸಹಾಯನೂ ಇಲ್ಲದೆ ಇರೋದ್ರಿಂದ ಎಲ್ಲಾನು ಫ್ಯಾಮಿಲಿನೇ ಮಾಡ್ಕೋಬೇಕಾಗಿರೋದ್ರಿಂದ ಅದೆಲ್ಲ ನಾವು ಶಾರ್ಟ್ ಕಟ್ಸ್ ಹುಡ್ಕೊಳ್ಳೇಬೇಕಾಗತ್ತೆ. ವೆಲ್, ನೋ ಚಾಯ್ಸ್ ದೇ. ಮಾಡೋರು ಕೆಲವರು ಇದಾರೆ, ಮಾಡೋರು ಮೂರ್ ಅಡುಗೆ ನಾಲ್ಕು ಅಡುಗೆ ಇದಕ್ಕೆ. ಬಟ್ ನಾನು ರಶ್ಮಿ ಆ ಕ್ಯಾಟಗರಿ ಸೇರ್ದವ್ರಲ್ಲ. ನಾವ್ ಅವ್ರಿಗೆ ಮಾಡಿದ್ರೆ ಪ್ಲೀಸ್ ನಮಗೂ ನಮಗ್ ದಿನಕ್ಕೆ ಒಂದ್ಸರಿ ಮಾಡಿದ್ರೆ ಅದೇ ಜಾಸ್ತಿ. ಅದೇ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ವಾಸ್ ಅ ಬಿಗ್ಗೆಸ್ಟ್ ಕಲ್ಚರಲ್ ಶಾಕ್? ಬಿಗ್ಗೆಸ್ಟ್ ಕಲ್ಚರಲ್ ಶಾಕ್ ಅನ್ನೋಕೆ ಬಿಗ್ಗೆಸ್ಟ್ ಶಾಕ್ ಏನು ಅಂದ್ರೆ, ಬಂದಿದ್ದು ಸ್ವಲ್ಪ ದಿನಕ್ಕೆ ಡಾಕ್ಟರ್ ಹತ್ರ ಚೆಕಪ್ ಹೋಗ್ಬೇಕಿತ್ತು. ಇಯರ್ಲಿ ಫಿಸಿಕಲ್ ಎಕ್ಸಾಮ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಹೋದಾಗ ಡಾಕ್ಟ್ರು ನನ್ನ ಫಸ್ಟ್ ಕ್ವೆಶ್ಚನ್ ಕೇಳಿದ್ದು ಎಷ್ಟು ಜನ ಮಕ್ಕಳು ಅಂತ, ಆಮೇಲೆ ಮದ್ವೆ ಆಗಿದ್ಯಾ ಅಂತ. ಏನಿದು ಹಿಂಗ್ ಕೇಳ್ತಾ ಇದಾರೆ, ಫಸ್ಟ್ ಮಕ್ಕಳ ಬಗ್ಗೆ ಕೇಳಿ ಆಮೇಲೆ ಮದ್ವೆ ಬಗ್ಗೆ ಕೇಳ್ತೀಯಾರಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಇಲ್ಲಿ ಮದ್ವೆ ಆಗ್ಲೇಬೇಕು ಅಂತ ಏನಿಲ್ಲ ಮಕ್ಕಳಿಗೆ ಅಂತ. ಸೊ ದಟ್ ವಾಸ್ ಅ ಬಿಗ್ ಕಲ್ಚರಲ್ ಶಾಕ್ ಫಾರ್ ಮಿ. ಓಕೆ, ನೈಸ್. ನಂದು ಹಾಗೆ ಏನು ಅಂತಂದ್ರೆ, ನಮ್ಮ ಅಜ್ಜಿ ವಯಸ್ಸವರೆಲ್ಲ ಚಿಕ್ಕ ಶಾರ್ಟ್ ಚಿಕ್ಕ ಫ್ರಾಕ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ರೋಡಲ್ಲಿ ಓಡಾಡ್ತಾ ಇರ್ತಾರೆ. ನಾನು ಯಪ್ಪ ಇಷ್ಟು ವಯಸ್ಸಾಗಿದೆ ಅಂದ್ರೂ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಆ ತರ ಏನೇ ಬಟ್ಟೆ ಹಾಕೊಂಡ್ರು ಯಾರು ಒಂಥರ ಸ್ಟೇರ್ ಮಾಡಲ್ಲ, ಈ ತರ ಒಂಥರ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಸಲ್ಲ. ಸೊ ಯು ಕ್ಯಾನ್ ವೇರ್ ವಾಟ್ ಎವರ್ ಯು ವಾಂಟ್. ಬಟ್ ಅದೇ ಅಷ್ಟು ಅದನ್ನ ನೋಡಿ ನನಗೂ ಸ್ವಲ್ಪ ಇನ್ಸ್ಪಿರೇಷನ್ ಆಯ್ತು. ನಾನು ಅದಕ್ಕೆ ಟು ಆಡ್ ಟು ದಟ್, ನಾನು ಇಲ್ಲಿ ಮೊಜಾರ್ಟ್ ಅಂತ ಒಂದು ಕಾಫಿ ಗೊತ್ತಲ್ಲ, ಬೈ ದ ಲೇಕ್. ಸೊ ಅಲ್ಲಿ ಹೋದಾಗ ಈ ತರ ಕಾಫಿ ಕುಡಿಯಕ್ ಹೋಗಿದ್ದೆ. ಅಲ್ಲಿ ಒಂದು ಅಜ್ಜಿ ಬಂದಿದ್ರು. ಅಜ್ಜಿದು ಬರ್ತ್ಡೇ ಅವತ್ತು. 88 ಅಂತ ಬಲೂನ್ ಇಟ್ಕೊಂಡಿರೋ ಅಜ್ಜಿ. ಕ್ಲೀನ್ ಆಗಿ ಬಂದು ಕೂತ್ಕೊಂಡು ಕೇಕ್ ಎಲ್ಲ ಇಟ್ಕೊಂಡಿದ್ರು, ಮಿರರ್ ತೆಗೆದ್ರು, ಲಿಪ್ಸ್ಟಿಕ್ ಹಚ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ರು, ಸಖತ್ ಕ್ಯೂಟ್ ಆಗಿ ರೆಡಿ ಆಗಿದ್ರು. ಆಮೇಲೆ ಕೇಕ್ ಕಟ್ ಮಾಡಿದ್ರು, ಹಲ್ ಸೆಟ್ ಪಕ್ಕದಲ್ಲಿ ಇಟ್ಬಿಟ್ಟು ಡಬ್ಬಗಳು ತೆಗೆದ್ರು, ಮಾತ್ರೆ ಪಿಲ್ಸ್ ಡಬ್ಬ, ಮಂಡೇ ಟ್ಯೂಸ್ಡೇ ಎಲ್ಲ ಒಂದೊಂದು ಮಾತ್ರೆ ಹಾಕೊಂಡ್ರು, ವಾಪಸ್ ಹಲ್ ಸೆಟ್ ಹಾಕೊಂಡು ಫೋಟೋ ತೆಕ್ಕೊಂಡು ವಾಪಸ್ ಲಿಪ್ಸ್ಟಿಕ್ ಸರಿ ಮಾಡ್ಕೊಂಡು ಹೋದ್ರು. ಅದು ನೋಡಿ ಓ ಮೈ ಗಾಡ್, ಎಷ್ಟು ಎಂತೂಸಿಯಾಸಮ್ ಇದೆ ಜೀವನದಲ್ಲಿ ಅಂತ. ಅಂಡ್ ಇನ್ನೊಂದು ನೀನ್ ಅಬ್ಸರ್ವ್ ಮಾಡಿದ್ರೆ, ಈ ಗ್ರಾಸರಿ ಶಾಪಿಂಗ್ ಚೆಕ್ಔಟ್ಗೆಲ್ಲ ಹೋದಾಗ ಲೈನ್ ಅಲ್ಲಿ 88, 90, 92 ಇಯರ್ಸ್ ಅವರೆಲ್ಲ ಕೆಲಸ ಮಾಡ್ತಾರೆ. ಎಷ್ಟು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ ಕಾರ್ ಓಡಿಸ್ಕೊಂಡು. ಅಂದ್ರೆ hats off to that. Yes, that is so true. So next question, do you still convert every dollar amount into rupees in your head? ಮೊದಲು ತುಂಬಾ ಮಾಡ್ತಿದ್ದೆ, ಈಗ ಅಷ್ಟಿಲ್ಲ. ಬಟ್ ಐ ಸ್ಟಿಲ್ ಡೂ. ಏನಾದ್ರು ಸೀರೆ ಗಿರೆ ತಗೋಬೇಕಾದ್ರೆ $110 ಅಂದ್ರೆ 9,900, ಓಕೆ ಬೇಕಾ ನನ್ಗಿದು ಬೇಡವಾ ಅಂತ ಕನ್ವರ್ಟ್ ಮಾಡ್ತೀನಿ. ಅಥವಾ ಇಂಡಿಯಾದ ಹೋಗಿ ತಗೊಂಡ್ರೆ ಎಷ್ಟು ಚೀಪಾಗಿ ಸಿಗ್ಬೋದು ಅಂತ ಮಾಡ್ತೀನಿ. ಐ ಥಿಂಕ್ ಅದು ಹ್ಯೂಮನ್ ಟೆಂಡೆನ್ಸಿ, ಅದು ನಾವು ಬೆಳ್ಕೊಂಬಂದಿರೋ ರೀತಿ, ಏನು ಮಾಡಕ್ಕಾಗಲ್ಲ. ಸೊ ಐ ಸ್ಟಿಲ್ ಡೂ ಇಟ್. ನೀನು? ನಾನು ಇನಿಷಿಯಲಿ ಮಾಡ್ತಾ ಇದ್ದೆ. ಏನಪ್ಪ, ಒಂದ್ ಕೊತ್ತಂಬರಿ ಸೊಪ್ಪಿಗೆ $2 ಅಂದ್ರೆ ಹೆಚ್ಚು ಕಡಿಮೆ ಎಷ್ಟು ಅದು? ಇಲ್ಲ, ಈಗ ಆಲ್ಮೋಸ್ಟ್ $200. ಈಗ ಆಲ್ಮೋಸ್ಟ್ $200. ಸೊ ಏನಪ್ಪ ಇದು ಕರ್ಬೇವಿನ ಸೊಪ್ಪಿಗೆ ಇಷ್ಟ, ಇದಕ್ಕೆ ಇಷ್ಟ ಅಂತ ಈ ತರ ಇದ್ರೆ ಇದ್ ಮಾಡಕ್ ಆಗಲ್ಲ, ಇಲ್ಲಿ ಜೀವನ ಮಾಡಕ್ ಆಗಲ್ಲ ಅಂತ ಇವಾಗ ಅಷ್ಟೊಂದೇನ್ ಕನ್ವರ್ಟ್ ಮಾಡಕ್ ಹೋಗಲ್ಲ. ಇವಾಗ ಕನ್ವರ್ಟ್ ಮಾಡೋದಕ್ಕೆ ಮೈಂಡ್ ಸ್ವಲ್ಪ ವೀಕ್ ಆಗ್ತಾ ಇದೆ.
ಅದಕ್ಕೆ ಹೋಗ್ಲಿ ಅಂತ ಎಷ್ಟೋ ಕಣ್ಮುಚ್ಕೊಂಡ್ ಕೊಟ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಬಂದು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ತಾ ಇರೋದು. ಬಟ್ ಮಾಡ್ತೀವಿ ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ಅದೇ ಬಿಗ್ ಟಿಕೆಟೆಡ್ ಐಟಮ್ಸ್ ಅಂದ್ರೆ ಅಮೆರಿಕಾಲಿ ಸಿಗುವಂತ ವಸ್ತುನ ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರಾಸರಿ, ಇಲ್ಲಿ ಟಿವಿ, ಇಲ್ಲಿ ಡ್ರೆಸ್ ತಗೋಬೇಕಾದ್ರೆ ಮಾಡಲ್ಲ. ಬಟ್ ಇಂಡಿಯಾದಲ್ಲಿ ಸಿಗೋ ವಸ್ತುನ ಅಮೆರಿಕದಲ್ಲಿ ತಗೊಂಡಾಗ ಅವಾಗ ಗ್ಯಾರಂಟಿ ಕನ್ವರ್ಟ್ ಮಾಡಿ ಹೌದು. Moving on to next question. Have you mastered the American smile and wave to strangers? ಓ ಯಾ, ಬಂದಿದ್ದ ಹೊಸರಲ್ಲಿ ನಾನು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಹುಡುಗಿ ಬಂದ್ಲು. ಹುಡುಗಿ ಬಂದ್ಬಿಟ್ಟು ಹಿಂಗೆ ಏನು ಹಾಯ್ ಹಿಂಗೆ ಅಂದ್ಬಿಟ್ಟು ಹಾಯ್ ಹೌ ಯು ಡೂಯಿಂಗ್ ಅಂದ್ಲು. ಇವಳು ಯಾರು, ಇವಳು ನನ್ಗೆ ಗೊತ್ತೇ ಇಲ್ವಲ್ಲ, ಎಲ್ಲೋ ನೋಡಿದ್ದೀನಲ್ಲ, ಇವಳು ಯಾರು ಏನು ಅಂತ ಅಂದ್ಕೊಂಡೆ. ಆಮೇಲೆ ನಾನು ಹೌ ಆರ್ ಯು ಡೂಯಿಂಗ್ ಅಂತ ಆನ್ಸರ್ ಮಾಡ್ಬೇಕಲ್ಲ, ಅದೇನೇನು ಕೇಳಿಸ್ಕೊಳಕ್ಕೇನು ಇರಲಿಲ್ಲ, ಅವಳು ಒಟ್ಟಾಗ್ಬಿಟ್ಟಿದ್ಲು. ಆಮೇಲೆ ಗೊತ್ತಾಯ್ತು ಅದೆಲ್ಲರೂ ಇಟ್ಸ್ ವೆರಿ ಕಾಮನ್, ಹಾಯ್ ಹೌ ಯು ಡೂಯಿಂಗ್ ಅಂತ ಕೇಳಿ ಹೋಗ್ತಾರೆ. ಬಟ್ ನಾವು ಉತ್ತರ ಕೊಡೋಷ್ಟು ತಗ್ಗ ನನಗೂ ಇದೇ ಶಾಕ್ ಆಗಿದ್ದು. ಹಾಯ್ ಹೌ ಆರ್ ಯು ಡೂಯಿಂಗ್, ಹೌ ವಾಸ್ ಯುವರ್ ಡೇ ಅಂತ ಕೇಳ್ಬಿಡ್ತಾರೆ. ನಾನು ಹಾಯ್ ಅಂತ ಅಷ್ಟೆಲ್ಲ ಒಂದು ಮೈಲಿ ದೂರ ನಡ್ಕೊಂಡು ಹೋಗ್ತಿರ್ತಾರೆ. ನಾನು ನನಗೆ ಹೇಳ್ಕೊಳಕ್ ಮೈ ಡೇ ವಾಸ್ ಗುಡ್. ಇಲ್ಲಿ ಅವ್ರ ಫಾಸ್ಟ್ ಆಗಿ ಬೇರೆ ಆಕ್ಸೆಂಟ್ ಬರಲ್ವಾ, ನಾನು ಕೇಳ್ಕೊಂಡು ಪ್ರಾಸೆಸ್ ಮಾಡ್ಕೊಂಡು ಹೇಳೋ ಅಷ್ಟರಲ್ಲಿ ಓಡೋಗ್ಬಿಟ್ಟಿರ್ತಾರೆ ಇಷ್ಟು ದೂರ. ಆಮೇಲೆ ಇನ್ನೊಂದೇನು ಅಮೆರಿಕನ್ ಸ್ಮೈಲ್ ಅಲ್ಲಿ ನಾನು ಎಸ್ಪೆಷಲಿ ಆಫೀಸಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ಪಾವನ, ಈವನ್ ಯು ಮೈಟ್ ಹ್ಯಾವ್ ಅಬ್ಸರ್ವ್. ಸೊ ಎಲ್ಲ ಸ್ಮೈಲ್ ಮಾಡ್ತಾರಲ್ಲ, ಹಾಯ್ ಹೌ ಆರ್ ಯು ಅಂತ ಹಿಂಗ್ ಸ್ಮೈಲ್ ಮಾಡ್ತಾರೆ. ನಾವು ಒಂಚೂರ್ ಹಿಂಗ್ ಕ್ರಾಸ್ ಆದ ತಕ್ಷಣ ಆ ಸ್ಮೈಲ್ ಹಿಂಗ್ ಬಂದ್ಬಿಟ್ಟಿರುತ್ತೆ. ಇಷ್ಟು ಇಲ್ಲಿ ಇಯರ್ ಟು ಇಯರ್ ಸ್ಮೈಲ್ ಮಾಡ್ತಿರ್ತಾರೆ. ಹಿಂಗ್ ಪಾಸ್ ನಾವು ಒಂಚೂರು ಅವ್ರ ಐಸೈಟ್ ಇಂದ ಹೋದ ತಕ್ಷಣ ಫುಲ್ ಸೀರಿಯಸ್ ಆಗ್ಬಿಡ್ತಾರೆ. ನಾವು ಇದು ಏನಪ್ಪ ಇದು, ನಮಗ್ ಸ್ಮೈಲ್ ಮಾಡಿದ್ರ ಅಥವಾ ನಾವು ಸ್ಮೈಲ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡೋದ್ರ, ಏನು ಗೊತ್ತಾಗಲ್ಲ ಅಂತ. ಅದು ಮಜಾ ಅಂದ್ರೆ ಇಲ್ಲಿ ಬಂದು ಒಂದು ವರ್ಷ ಇದ್ಬಿಟ್ಟು ಎಲ್ರಿಗೂ ಹಾಯ್ ಹಲೋ ಹಿಂಗೆಲ್ಲ ಮಾಡೋದ್ ಕಲ್ತ್ಬಿಟ್ಟಿದೆ. ಸೊ ಇಂಡಿಯಾಗೆ ಹೋದೆ ಅಲ್ವಾ, ಇಂಡಿಯಾಗೆ ಹೋದ್ಮೇಲೆ ನಾನು ಹಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಬಂದ್ರು ಎದುರುಗೆ, ನಾನು ನಕ್ಬಿಟ್ಟೆ ಹಿಂಗೆ ಆಯ್ತಾ, ನಾನು ಅವಾಗ ಲೈನ್ ಹೊಡಿತಾ ಇದ್ದೀನಿ ಅಂತ ನಾನು ಹಿಂದೆನೇ ನಾನು ನಾನು ಅಮೇರಿಕಾಲಿಲ್ಲ ಇಂಡಿಯಾಲಿದ್ದೀನಿ, ನೋಡ್ದವ್ರನ್ನೆಲ್ಲ ನಗಬಾರ್ದು ಅಂತ ಹೇಳ್ಕೊಂಡು ಐ ವಾಸ್ ಲೈಕ್ ಓಕೆ ಸ್ವಿಚ್ ಆಫ್ ಮಾಡ್ಕೋಬೇಕಿತ್ತು ಸ್ವಲ್ಪ ದಿನ ಇಂಡಿಯಾಲಿ ಇರೋ ತನಕ. ಕರೆಕ್ಟ್, ನನಗೂ ಆಯ್ತಾ ಫಸ್ಟ್ ಟೈಮ್ ಇಲ್ಲಿ ಅಮೆರಿಕಾದಿಂದ ಇಂಡಿಯಾಗೆ ಹೋದವ್ರಿಗೆಲ್ಲ ಸ್ಮೈಲ್ ಮಾಡ್ತಾ ಇದ್ದೆ. ನಮ್ಮ ಮಮ್ಮಿ ಯಾಕೆ ಎಲ್ಲ ನೋಡ್ದವ್ರಿಗೆಲ್ಲ ಸ್ಮೈಲ್ ಮಾಡ್ತಿದ್ಯಾ ಅಂತ ಗೊತ್ತಾ ನಿಂಗೆ ಅವ್ರು ಅಂತ. ನಾನು ಇಲ್ಲ ಮಮ್ಮಿ ಅನ್ಕೊಂಡು ಆಮೇಲೆ ಕರೆಕ್ಟ್ ಮಾಡ್ಕೋಬೇಕಾಯ್ತು. ಸೊ ಎಕ್ಸಾಕ್ಟ್ಲಿ ನಮ್ಮಮ್ಮನೂ ಅದೇ ಕ್ವೆಶ್ಚನ್ ಕೇಳಿದ್ರು, ಕಂಡವ್ರಿಗೆಲ್ಲ ನಗ್ತಿದ್ಯಲ್ಲ ಏನೇ ಬಂದಿದ್ದೀನಿ ಅಂತ. ಇಲ್ಲ ಅದಂಗೆ ಅಮೇರಿಕಾಲಿ ಅಂತ ಹೇಳಿದೆ. ಆಮೇಲೆ ನಮ್ಮಮ್ಮ ಅಮೇರಿಕಾಗ್ ಬಂದಾಗ ಅರ್ಥ ಆಯ್ತು ಏನದು ಅಂತ. ಸೊ ಹೌದು. Be honest, how many times have you explained arranged marriages to Americans? Oh my God! ನಾನು ಏನಾದ್ರೂ ಮದ್ವೆ ಬಗ್ಗೆ ಫಸ್ಟ್ ಕೇಳಿದ್ರೆ ಅರೇಂಜ್ಡ್ ಮ್ಯಾರೇಜಾ ಲವ್ ಮ್ಯಾರೇಜಾ, ಅವ್ರಿಗೆ ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಐ ಮೀನ್ ಮೊದ್ಲು ಇರ್ತಿತ್ತು ಇಂಡಿಯಾಲಿ ಹುಡುಗ ಹುಡುಗಿನ್ ನೋಡಂಗಿರ್ಲಿಲ್ಲ, ಅಪ್ಪ ಅಮ್ಮನ್ ತೋರ್ಸ್ದವ್ರು ಸುಮ್ಮನೆ ತಾಳಿ ಕಟ್ಬಿಡ್ಬೇಕು. ಇವಾಗ್ಲೂ ಕೆಲವು ಕಡೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅರೇಂಜ್ಡ್ ಮ್ಯಾರೇಜ್ ಅಂದ್ರೆ ಹುಡುಗ ಹುಡುಗಿ ಮೀಟ್ ಮಾಡ್ತಾರೆ, ಮಾತಾಡ್ತಾರೆ, ಇಂಟ್ರೆಸ್ಟ್ ಇದ್ರೆ ಮಾತ್ರ ಮನೇಲಿ ಹೇಳ್ಬಿಟ್ಟು ಆಮೇಲೆ ಮದ್ವೆ ಹಾಕ್ತಾರೆ ಅಂತ. ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿಗೂ ಅರೇಂಜ್ ಮ್ಯಾರೇಜ್ ಅಂದ್ರೆ ಹುಡುಗ ಹುಡುಗಿ ನೋಡಲ್ಲ, ಮಾತಾಡಲ್ಲ, ಸುಮ್ಮನೆ ಕಟ್ಟಿ ಕಳಿಸ್ಬಿಡ್ತಾರೆ ಅಂತ. ಇಟ್ ಮೈಟ್ ಬಿ ಟ್ರೂ ಇನ್ ಸಮ್ ಕೇಸಸ್ ಬಟ್ ನಾಟ್ ಇನ್ ಆಲ್ ಕೇಸಸ್. ಸಿಕ್ಕದವ್ರಿಗೆಲ್ಲ ಅರೇಂಜ್ ಮ್ಯಾರೇಜ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಆಮೇಲೆ ಮಜಾ ಏನು ಅಂದ್ರೆ ಎರಡೆರಡು ರೀತಿ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜು, ಇನ್ ಎರಡೆರಡು ರೀತಿ ಮದ್ವೆ ಇದೆಯಾ ಅಂತ ಕೇಳೋರು ನಾನು ಎಷ್ಟೋ ಒಂದ್ ಜನ. ಸೊ ವೆನ್ ಯುವರ್ ಅರೇಂಜ್ ಮ್ಯಾರೇಜ್ ಡೋಂಟ್ ಯು ಲವ್ ದಟ್ ಪರ್ಸನ್ ಅಂತ. ಹಂಗಲ್ಲ, ಲವ್ ಮ್ಯಾರೇಜ್ ಅಂದ್ರೆ ಬೇರೆ, ಅರೇಂಜ್ ಮ್ಯಾರೇಜ್ ಅಂದ್ರೆ ಬೇರೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಸಾಕಾಗೋಗಿದೆ ನನಗಂತೂ. ಹೌದು, ನನಗೂ ಅಷ್ಟೇ. ನನ್ನ ಕೊಲೀಗ್ ಕೇಳ್ಬಿಟ್ಟು ಅವಳು ಶಿ ವಾಸ್ ಸೋ ಶಾಕ್. ಶಿ ವಾಸ್ ಲೈಕ್ ವಾಟ್, ಒಂದ್ಸರಿ ನೋಡಿದ ತಕ್ಷಣ ಮದ್ವೆ ಆಗ್ಬಿಡ್ತೀರಾ, ಅದು ಹೇಗೆ, ಹೌ ಡು ಯು ಲೈಕ್ ಅದು ಹೇಗೆ ಅಂತ ಎಲ್ಲ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಸಿಕ್ಕದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಸೊ ಯಾ, ದಟ್ ಇಸ್ cultural shock to them, not to us. Okay, so one last question. Do you still drive like you are in India? ರೂಲ್ಸ್ ಪ್ರಕಾರ ಇಲ್ಲ. ನಾನು ರೂಲ್ಸ್ ರಾಮಾನುಜಂ ತರ, ನಂಗೆ ರೂಲ್ಸ್ ಫಾಲೋ ಮಾಡಲೇಬೇಕು.
ಆದ್ರೆ ಇಂಡಿಯಾಲಿ ಬೈಕೊಂಡು ಓಡಿಸ್ತಾ ಇದ್ದಂಗೆ ಬೈಕೊಂಡು ಓಡಿಸ್ತೀನಿ. ಅಯ್ಯೋ ಕಳ್ಳನ್ ಮಗ ಮಧ್ಯ ಬಂದ್ಬಿಟ್ಟ, ಅಯ್ಯೋ ಈ ನನ್ ಮಗನ್ ಯಾವ ಲೈಸೆನ್ಸ್ ಏನ್ ಮನೇಲಿ ಹೇಳ್ಬಿಟ್ಟು ಬಂದಿಲ್ವಾ ಇವನು, ಕಣ್ಣೆಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾನೆ ಅಂತ ಹಂಗೆ ಬೈಕೊಂಡು ಓಡಿಸ್ತೀನಿ ಕನ್ನಡದಲ್ಲಿ. ಕೆಲವ್ರಿಗೆ ಅರ್ಥ ಆಗಲ್ಲ, ಸೊ ದಟ್ಸ್ ಅ ಗುಡ್ ಥಿಂಗ್. ಆದರೆ ಟ್ರಾಫಿಕ್ ರೂಲ್ಸ್ ಅಂತೂ ನಾನು ಫಾಲೋ ಮಾಡೇ ಮಾಡ್ತೀನಿ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಯಾಕಂದ್ರೆ ನಾನೇನಾದ್ರೂ ಒಂಚೂರು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ನನಗೂ ತೊಂದರೆ ಅಂಡ್ ಅಕ್ಕಪಕ್ಕದಲ್ಲಿರೋರ್ಗೂ ತೊಂದರೆ. ಸೊ ಯಾ ಐ ಹ್ಯಾವ್ ಟು ಫಾಲೋ ದ ರೂಲ್ಸ್. ಯಾ ನಾನು ಅಷ್ಟೇ ರೂಲ್ಸ್ ಫಾಲೋ ಮಾಡ್ತೀನಿ. ಇಂಡಿಯಾದಲ್ಲಿ ಡ್ರೈವ್ ಮಾಡ್ದಂಗೆ ಅಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದ್ದೆ, ಇಲ್ಲೂ ಅಷ್ಟೇ ಒಂದ್ ಸ್ವಲ್ಪ, ಬಟ್ ತುಂಬಾ ಏನಿಲ್ಲ. ಹೌದು. ಆದ್ರೆ ನೀವ್ ಹೇಳ್ದಂಗೆ ಅಡ್ಡ ಬಂದ್ಬಿಟ್ರೆ ಏನೇನು ಈ ತರ ಬಂದಿದ್ಯಾ ಅಂತ ಬೈಕೋತಾ ಇರ್ತೀನಿ. ಬಟ್ ಏನಾದ್ರು ಒಂಚೂರು ನೋಡ್ಬಿಟ್ರೆ ಹಿಂಗೆ ಸ್ಮೈಲ್ ಮಾಡ್ಬಿಡ್ತೀನಿ. ಗೊತ್ತಾಗ್ಬಾರ್ದಲ್ಲ, ಸೊ ಮುಖದಲ್ಲಿ ಎಕ್ಸ್ಪ್ರೆಷನ್ ಸ್ಮೈಲ್ ಇಟ್ಕೊಂಡು ಬಾಯಿ ಮಾತ್ರ ನಿನ್ನ ಯಾಕೆ ಅಡ್ಡ ಬಂದೆ ಅಂತ. ನಾನು ಅಷ್ಟೇ ನಕ್ಕೊಂಡು ಅಡ್ಡ ಎಲ್ಲಿಡ್ಲಿ ಅಂತ ಹಂಗೆ ಹಿಂಗೆ. ಬಟ್ ಏನಾದ್ರು ಅವ್ರು ನನ್ನೇ ಸ್ವಲ್ಪ ಗುರಾಯಿಸಕ್ ಶುರು ಮಾಡ್ಬಿಟ್ರೆ ನಾನು ಡ್ಯಾನ್ಸ್ ಗೀನ್ಸ್ ಮಾಡೋದು ಮಾಡ್ಬಿಟ್ಟು ಕೈಗೆ ಎದ್ಬಿಟ್ಟು ಹೋಗ್ಬಿಡಿರೋ ಹಾಡು ಹೇಳ್ತಿದ್ದಾಳೆ ಅನ್ಕೊಂಡ್ಬಿಡ್ಲಿ. ನಾನು ಉಪಯೋಗಿಸ್ಬೇಕು. ಹಂಗೆ ಮಾಡೋದು. ನಾನು ಎಲ್ಲ ಡ್ರೈವ್ ಮಾಡ್ತಿರ್ತೀನಿ, ಯಾರ ನನ್ನ ಸ್ವಲ್ಪ ಗುರಾಯಿಸಿದ್ರೆ ಮನೆಗೆ ಫಾಲೋ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಈಗ ಅಮೇರಿಕಲ್ಲಿ ಯಾರು ಅದು ಫಾಲೋ ಮಾಡ್ಕೊಂಡ್ ಬರಲ್ಲ. ಸೊ ಇಟ್ಸ್ ಅ ಗುಡ್ ಥಿಂಗ್. Oh my God. It was so much fun shooting this episode. ನಾವಂತೂ ಸಖತ್ ಫನ್ ಮಾಡಿದ್ವಿ. ಹೋಪ್ ಯು ಗೈಸ್ ಲೈಕ್ ಇಟ್. ಸೊ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ದು ಅಮೆರಿಕಾದಲ್ಲಿ ಮೋಸ್ಟ್ ಫನ್ ಥಿಂಗ್ ಏನಾಗಿತ್ತು ನಿಮ್ಗೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ವಿ ವಿಲ್ ಬಿ ವೇಟಿಂಗ್ ಟು ರೀಡ್ ಇಟ್. ಅಂಡ್ ಯಾ, ಎಲ್ಲದಕ್ಕಿಂತ ಕಾಮೆಂಟು, ಲೈಕು, ಸಬ್ಸ್ಕ್ರೈಬು ಇದೆಲ್ಲ ಮಾಡೋಕ್ಕಿಂತ ಮುಖ್ಯವಾಗಿ ನೀವು ಈ ನಮ್ಮ ಎಪಿಸೋಡ್ಗಳನ್ನ ಎಂಜಾಯ್ ಮಾಡಿ. ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಡೂ. ರಶ್ಮಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಈ ಎಪಿಸೋಡ್ನ ಶೂಟ್ ಮಾಡಬೇಕಾದ್ರೆ. ಯಾ, ಟೈಮನ್ನ ತಲೆಯಲ್ಲಿ ಇಟ್ಕೊಂಡು ಎಪಿಸೋಡ್ನ ಎಂಡ್ ಮಾಡಬೇಕು. ಸೊ ಯಾ, ಆದಷ್ಟು ಬೇಗ ಸಿಗೋಣ. ಬಾಯ್.